ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ ಹೆಗ್ಡೆ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈಗ ಇನ್ನೂ ದೀಪಾವಳಿ ಬರಲಿಕ್ಕೆ 15-20 ದಿನ ಟೈಮ್ ಇದೆ. ಅಷ್ಟರಲ್ಲಾಗಲೇ ಪಟಾಕಿ ಸೌಂಡ್ ನಮ್ಮ ಕಡೆ ಇಲ್ಲೆಲ್ಲ ಬರ್ತಾ ಇದೆ. ಗುಜರಾತಲ್ಲಿ ಆಲ್ರೆಡಿ ಪಟಾಕಿ ಹೊಡೆಯೋದು 2 ದಿವಸದಿಂದನೇ ಸ್ಟಾರ್ಟ್ ಆಗಿದೆ, ಗೊತ್ತಾ ಫ್ರೆಂಡ್ಸ್. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಯಾವ ಟಾಪಿಕ್ ತಂದಿದ್ದೀನಿ ಗೊತ್ತಾ? ನಮ್ಮ ಹವ್ಯಕರ ಮನೆಯಲ್ಲಿ ಅಡುಗೆ ಯಾವ್ಯಾವ ಥರದ್ದು ಟ್ರೆಡಿಷ್ನಲ್ ಅಡುಗೆ ಅಥವಾ ಸ್ವೀಟು ಮೇನ್ ಫಂಕ್ಷನ್ಗಳಲ್ಲಿ ಯಾವ ಸ್ವೀಟ್ ಮೇನು ಮಾಡ್ತಾರೆ ಅಂತ ಸ್ವಲ್ಪ ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಬಂದು ಪ್ರತಿದಿನ ಅಥವಾ ಯಾವುದೇ ಫಂಕ್ಷನ್ ಆಯಿತು ಅಥವಾ ಪ್ರತಿದಿನ ಒಂದು ಅಡುಗೆಯಲ್ಲಿ ಬಂತು ಅಂದರೆ ಫಸ್ಟ್ ಬಡಿಸೋದು ತಂಬಳಿ. ತಂಬಳಿ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು, ತಂಪು, ತುಂಬ ಚೆನ್ನಾಗಿರುತ್ತೆ. ತಂಪು, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಂಬಳಿಯಲ್ಲಿ ಬಹಳಷ್ಟು ರೀತಿ ತಂಬಳಿ ಮಾಡ್ತಾರೆ. ಸೊಪ್ಪಿನ ತಂಬಳಿ ಅಂದರೆ ಈ ಬಸಳೆ ಸೊಪ್ಪು ಇರ್ಬೋದು, ಅಥವಾ ನುಗ್ಗೆ ಸೊಪ್ಪು ಇರ್ಬೋದು, ಅಥವಾ ಇನ್ನು ಬಿಲ್ವಪತ್ರೆ ಗೊತ್ತಿರ್ಬೋದಲ್ಲ, ಬಿಲ್ವಪತ್ರೆ ತಂಬಳಿ, ಹೀಗೆ ಕರಿಬೇವಿನ ಸೊಪ್ಪಿನ ತಂಬಳಿ, ಹೀಗೆ ಬಹಳಷ್ಟು ರೀತಿಯ ತಂಬಳಿ ಮಾಡ್ತಾರೆ. ಅದಲ್ಲದೆ ಮಾವಿನಕಾಯಿ ತಂಬಳಿ, ಅಂಬೆ ಕೊಂಬು ಅಂತ ಒಂದು ಬೇರು ಸಿಗುತ್ತೆ ಅಲ್ವಾ, ಅದು ತುಂಬ ಚೆನ್ನಾಗಾಗುತ್ತೆ, ಅದರ ತಂಬಳಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಂಬಳಿಯನ್ನು ಮಾಡೋದು ನಮ್ಮ ಕಡೆ ವಾಡಿಕೆ. ಪ್ರತಿದಿನ ಆಲ್ಮೋಸ್ಟ್ ವಾರದಲ್ಲಿ 5 ದಿನ ತಂಬಳಿನೇ ಇರುತ್ತೆ. ಇಲ್ಲಾಂದರೆ ಒಂದು ಮೊಸರು ಬಜ್ಜಿ, ಅಂದರೆ ಹಸಿ ಅಂತ ಹೇಳ್ತೀವಿ ನಾವು. ಮೊಸರು ಬಜ್ಜಿ, ತರಕಾರಿ ಯಾವುದಾದ್ರೂ ಒಂದು ಹೆಚ್ಚಿ ಮೊಸರು ಹಾಕಿ ಅದಕ್ಕೆ ಕಾಯಿ ರುಬ್ಬ ಹಾಕಿ ಅದು ಆ ಥರ ಹಸಿ ಮಾಡ್ತೀವಿ. ಅದಕ್ಕೆ ಮೊಸರು ಬಜ್ಜಿಗೆ ಹಸಿ ಅಂತ ಹೇಳ್ತಾರೆ. ಅದಿರುತ್ತೆ ಜಾಸ್ತಿ ತಂಬಳಿ ನಮ್ಮ ಕಡೆ. ಯಾವುದೇ ಫಂಕ್ಷನ್ ಇದ್ದರೂ ಬೇಸಿಗೆ ಕಾಲದಲ್ಲಿ ಒಳ್ಳೆಯದು ಶರೀರಕ್ಕೆ, ಇದನ್ನು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಹವ್ಯಕರ ಮನೆಯಲ್ಲಿ ತಂಬಳಿ ಇಲ್ಲಾಂದರೆ ಊಟ ನಡೆಯಲ್ಲ. ಅದಾದಮೇಲೆ ಅಪ್ಪೆ ಹುಳಿ, ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅಪ್ಪೆ ಹುಳಿ ಗೊತ್ತಿರ್ಬೋದು ನಿಮಗೆ. ಮಾವಿನಕಾಯಿ ಅಪ್ಪೆ ಹುಳಿ ಅದರಲ್ಲೂ ಫೇಮಸ್ಸು. ಮಾವಿನಕಾಯಿ ಸೀಸನಲ್ಲಿ ಅಪ್ಪೆ ಹುಳಿ ಇಲ್ಲದೆ ನಮ್ಮಲ್ಲಿ ಊಟ ಕಂಪ್ಲೀಟೇ ಇಲ್ಲ. ಊಟಕ್ಕೆ ಲಾಸ್ಟಲ್ಲಿ ಅಪ್ಪೆ ಹುಳಿ ಬೇಕೇ ಬೇಕು. ಅಪ್ಪೆ ಹುಳಿ ಇಲ್ಲ ಅಂದರೆ ಅದು ಊಟನೇ ಇಲ್ಲ. ಅದು ಕುಡಿಯೋದಕ್ಕೂ ಇರುತ್ತೆ, ಊಟಕ್ಕೂ ಇರುತ್ತೆ, ಬಹಳ ಚೆನ್ನಾಗಾಗುತ್ತೆ. ಅದನ್ನು ಕುಡ್ಕೊಂಡು ಮಲ್ಕೊಂಡ್ರೆ ನಿದ್ದೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಅಥವಾ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ಭಾಳ ಒಳ್ಳೆಯದು. ನೀರು ನೋಡಲಿಕ್ಕೆ, ಅದು ಕುಡಿಯೋದಕ್ಕಂತೂ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮಾವಿನಕಾಯಿ ಸೀಸನಲ್ಲಿ ಪ್ರತಿದಿನ ನಮ್ಮಲ್ಲಿ ಅಪ್ಪೆ ಹುಳಿ ಮಾಡಲೇಬೇಕು. ಮಾವಿನಕಾಯಿ ಇಲ್ಲ ಅಂದ್ರೂ ಅಂಬೆಕೊಂಬು ಅಂತ ಹೇಳಿದ್ನಲ್ಲ, ಅದರ ಅಪ್ಪೆ ಹುಳಿ ಮಾಡ್ತಾರೆ. ಹುಣಸೆಹಣ್ಣಿಂದ ಅಪ್ಪೆ ಹುಳಿ ಮಾಡ್ತಾರೆ. ಅದು ಹಸಿ ಹುಣಸೆ ಬಟ್ಟು, ಅದು ಕಾಯಿ ಇರುತ್ತಲ್ಲ ಹುಣಸೆಕಾಯಿ, ಅದರದ್ದು ಅಪ್ಪೆ ಹುಳಿ ಮಾಡ್ತಾರೆ. ಹಾಗೆ ಮೇನ್ ಜಾಸ್ತಿ ಅಪ್ಪೆ ಹುಳಿ ಮಾಡೋದು ಮಾವಿನಕಾಯಿಲಿ. ಇದಾಯ್ತಾ? ಮಾವಿನಕಾಯಿಲಿ ಇನ್ನೂ ಸೀಸನಲ್ಲಿ ಮಾವಿನಕಾಯಿ ಬೂದುಗೊಜ್ಜು ಅಂತ ನಮ್ಮಲ್ಲಿ ಒಂದು ಮಾಡ್ತಾರೆ. ಅದು ಹೇಗೆ ಅಂತಂದರೆ, ಮಾವಿನಕಾಯಿಯನ್ನು ಉಪ್ಪಿನಲ್ಲಿ ಬೇಯಿಸಿ ಸ್ಟೋರ್ ಮಾಡಿ ಇಟ್ಕೋತಾರೆ. 1 ವರ್ಷಕ್ಕಾಗುವಷ್ಟು, 6 ತಿಂಗಳ 1 ವರ್ಷಕ್ಕಾಗುವಷ್ಟು ಸ್ಟೋರ್ ಮಾಡಿ ಇಟ್ಕೋತಾರೆ. ಈ ವರ್ಷ ಅದನ್ನು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡ್ರೆ ಬೇಯಿಸಿ, ಮುಂದಿನ ವರ್ಷದವರೆಗೂ ಅದನ್ನು ಬಳಸ್ಬೋದು. ನಮಗೆ ಯಾವಾಗ ಸೀಸನ್ ಅಲ್ಲ ನೋಡಿ, ಈಗ ಅಕ್ಟೋಬರ್ ನವಂಬರ್ ಟೈಮಲ್ಲಿ, ಈ ಟೈಮ್ನಲ್ಲೆಲ್ಲ ಮಾವಿನಕಾಯಿ ಸಿಗಲ್ಲ. ಆವಾಗಲೂ ಸಹ ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ ತೆಗೆದು ಈ ಥರ ಮಾವಿನಕಾಯಿ ಗೊಜ್ಜನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಾರ ಆಗಿ ಅದನ್ನು ಬೇಯಿಸಿರುತ್ತಲ್ವ ಆಲ್ರೆಡಿ, ಅದಕ್ಕೇನು ಜಾಸ್ತಿ ಬೇಯಿಸಬೇಕಾಗಲ್ಲ. ಅದಕ್ಕೆ ಒಗ್ಗರಣೆ ಹಾಕಿ, ಖಾರ ಹಾಕಿ, ಬೆಳ್ಳುಳ್ಳಿ ಇವೆಲ್ಲ ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಮೊಸರು ಹಾಕೋದು, ಆಮೇಲೆ ಕಾಯಿ ರುಬ್ಬ ಹಾಕೋದು, ಖಾರ ಮಾಡಿದರೆ ಬಾಯಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಭಾಳ ಅಂದರೆ ಭಾಳ ರುಚಿ. ಇದನ್ನು ನಮ್ಮ ಹವ್ಯಕರ ಮನೆಯಲ್ಲಿ ಯಾರ್ಯಾರು ಇದನ್ನು ಊಟ ಮಾಡಿರ್ತಾರೆ ಎಲ್ರಿಗೂ ಗೊತ್ತು, ಅವ್ರಿಗೆ ಇದು ಅರ್ಥ ಆಗುತ್ತೆ ಹೆಂಗಿರ್ಬೋದು ಅದ್ರ ಟೇಸ್ಟು ಅಂತ. ಆಮೇಲೆ ಹತ್ತನಪ್ಪಿಳಿ ಅಂತ ಮಾವಿನಕಾಯಿ ಸೀಸನಲ್ಲಿ ಮಾಡೋದು. ಮಾವಿನಕಾಯಿ ಬೇಯಿಸ್ಕೊಂಡು ತಾಜಾ ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೋದು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹಾಕ್ತಾರೆ. ಅಂದರೆ ಖಟ್ಟ ಮಿಟ್ಟ, ಅದು ಒಂಥರ ಹುಳಿ, ಸಿಹಿ, ಖಾರ, ಅದು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇದೆಲ್ಲ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಥವಾ ಹವ್ಯಕರ ಒಂದು ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಟೈಮ್ನಲ್ಲಿ, ಅಂದರೆ ಈಗ ಫಂಕ್ಷನ್ನಲ್ಲಿ ನಮ್ಮಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಲ್ವಲ್ಲ, ಬೆಳ್ಳುಳ್ಳಿ ಹಾಕದೇನು ಸಹ ಮಾವಿನಕಾಯಿ ಈ ಥರ ಹತ್ತನ ಅಪ್ಪೆ ಹುಳಿ ಅಥವಾ ನೀರು ಅಪ್ಪೆ ಹುಳಿಯಲ್ಲಿ ಮತ್ತೊಂದು ಹೇಳಿದ್ನಲ್ಲ ತೆಳ್ಳಿಗಿರುವಂಥದ್ದು, ಅದು ಇಲ್ಲ ಬೂತುಗೊಜ್ಜು ಅಂತ ಹೇಳಿದ್ನಲ್ವ, ಮೊಸರಿನ ಗೊಜ್ಜು, ಅವಕ್ಕೆಲ್ಲ ಅದನ್ನು ಮಾಡ್ಬೋದು. ಆದರೆ ಬೆಳ್ಳುಳ್ಳಿ ಹಾಕದೇನು ಮಾಡ್ಬೋದು. ಸಕ್ಕ ಟೇಸ್ಟ್ ಆಗಿರುತ್ತೆ. ಅದು ಬಂದು ಇನ್ನು ಬೇರೆ ಬೇರೆ ಥರದ್ದಿದೆ. ನೀವು ಹೆಸರು ಕೇಳಿದ್ರೆ ನಗ್ಬೋದು, ಇದು ಯಾವ ಥರದ ಹೆಸರಪ್ಪ, ಎಲ್ಲೂ ಕೇಳೇ ಇಲ್ಲ ಅಂತ. ನಮ್ಮ ಕಡೆ ಇದೇ ಥರದ್ದು ಬೇರೆ ಬೇರೆ ಹೆಸರಿಂದೆಲ್ಲ ಅಡುಗೆ ಭಾಳಷ್ಟಿದೆ. ಆಮೇಲೆ ಇನ್ನು ಮಜ್ಜಿಗೆ ಪೊಳಜ ಅಂತ ಮಾಡ್ತಾರೆ. ಮಜ್ಜಿಗೆ ಪೊಳಜ ಅಂದರೆ ಯಾವಾಗಾದ್ರೂ ನಮಗೆ ಏನು ಅಡುಗೆ ಮಾಡೋಕ್ಕೆ ಏನೂ ಇಲ್ವಲ್ಲ, ಏನು ಮಾಡಲಿ ಅಂತ ಬೋರ್ ಆಗಿರುತ್ತೆ, ಅಥವಾ ಸುಮ್ಮನೆ ಒಂದು ಕುಡಿಯೋ ರೀತಿಯಲ್ಲಿ ಒಂದು ಸಣ್ಣ ಒಗ್ಗರಣೆ ಹಾಕ್ಬೋದು. ಬೆಳ್ಳುಳ್ಳಿ ಅಥವಾ ಏನಾದರೂ ಒಂದು ಒಗ್ಗರಣೆ ಹಾಕಿ, ಒಂದು ಸಾಸಿವೆ ಕಾಳು, ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಹಾಕಿ, ಹಸಿಮೆಣಸು, ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನೀರು ಹಾಕಿ ಕುದಿಸೋದು. ಅದಕ್ಕೆ ಮಜ್ಜಿಗೆನ ಹಾಕ್ಬಿಟ್ರೆ ಮಜ್ಜಿಗೆ ಪೊಳಜ. ಎಷ್ಟು ಈಸಿ ಗೊತ್ತಾ, ಆದರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಮರಿಗೆ ಗೊಜ್ಜು ಅಂತ ಮಾಡ್ತಾರೆ. ಇದು ಥರ ಮೊಸರಿಂದು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಖಾರ ಮಾಡ್ತಾರೆ. ಈ ಜೀರಿಗೆ ಮೆಣಸು ಸಿಗುತ್ತಲ್ವ,
ಜೀರಿಗೆ ಮೆಣಸು ಅಥವಾ ನಾವು ಸಣ್ಣ ಮೆಣಸು ಅಂತ ಹೇಳ್ತೀವಿ, ಅದು ಹಾಕಿ ಮಾಡಿಬಿಟ್ರಂತೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವೆಲ್ಲ ಸಿಂಪಲ್ ಅಡುಗೆ, ಅದರಷ್ಟೇ ಚೆನ್ನಾಗಿರುತ್ತೆ. ಒಂಥರ ನಮ್ಮಲ್ಲಿ ಅಡುಗೆನೇ ಹಾಗೆ ಭಾಳ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲದೇ ಈ ಥರ ಎಲ್ಲ ಮಾಡ್ಬೋದು ಗೊತ್ತಾ. ಇವೆಲ್ಲ ಆಯಿತು ಹೀಗೆ ಸಿಂಪಲ್ ಅಡುಗೆಗಳು, ಅಂದರೆ ಜಾಸ್ತಿ ಏನು ಖರ್ಚು ಇರಲ್ಲ ಮತ್ತು ಒಳ್ಳೆ ಅಡುಗೆ, ರುಚಿ, ಬಾಯಿಗೆ ರುಚಿ, ನಾಲಿಗೆಗೆ ರುಚಿ ಕೊಡುವಂಥದ್ದು ಇವೆಲ್ಲ. ಆಮೇಲೆ ಇನ್ನೊಂದು ಹಲಸಿನಕಾಯಿದು ಸಾಂಬಾರಂತೂ ಎಲ್ಲರ ಮೇಲೆ ಮಾಡಬಹುದು. ಹಲಸಿನಕಾಯಿ ಒಂದು ಚಕ್ಕೆ ಪೊಳ್ಜ ಅಂತ ಮಾಡ್ತಾರೆ, ಚಕ್ಕೆ ಪೊಳ್ಜ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ಚಕ್ಕೆ ಪೊಳ್ಜ, ಸೊಳೆ ನೀರು ಪೊಳ್ಜ ಅಂತ. ನನಗದು ಹೆಸರೇ ಮರ್ತೋಗಿತ್ತು. ಚಕ್ಕೆ ಪೊಳ್ಜ ಜಾಸ್ತಿ, ಸೊಳೆ ನೀರು ಅಂತಲೂ ಹೇಳ್ತಾರೆ. ಹೇಗೆ ಅಂತಂದರೆ ಹಲಸಿನಕಾಯಿನ ಬಿಡಿಸಿ ಆ ತೊಳೆನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಅದನ್ನು ಬೇಯಿಸುವಾಗ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು, ಖಾರ ಮಾಡಿ ಒಗ್ಗರಣೆ ಕೊಡಬೇಕು. ಒಳ್ಳೆ ಹಸಿಮೆಣಸಿನ್ಕಾಯಿ, ಕಾಯಿ, ಜೀರಿಗೆ ಮೆಣಸಿರುತ್ತಲ್ವ, ಸೂಜಿ ಮೆಣಸು ಅಂತ ಹೇಳ್ತೀವಿ, ಅದನ್ನು ಒಗ್ಗರಣೆ ಹಾಕಿ ಚೆನ್ನಾಗಿ ನಿಂಬೆಹಣ್ಣು ಹಿಂಡಿಬಿಟ್ರೆ ಭಾಳ ರುಚಿ, ಬಾಯಲ್ಲಿ ನೀರು ಬರುತ್ತೆ. ಸ್ವಲ್ಪ ಬೇಕು ಅಂದರೆ ನಾವು ಬೇಯಿಸಿರೋ ತೊಳೆನೇ ಸ್ವಲ್ಪ ರುಬ್ಬೋದು, ಸ್ವಲ್ಪ ದಪ್ಪ ಆಗುತ್ತೆ, ಗಟ್ಟಿ ಆಗುತ್ತೆ. ಆದರೆ ನೀರೇ ಇರಬೇಕು. ಬಹಳ ಅಂದರೆ ಬಹಳ ಟೇಸ್ಟಿ ಫ್ರೆಂಡ್ಸ್. ಇದೆಲ್ಲ ಹಲಸಿನಕಾಯಿ ಸೀಸನ್ನಲ್ಲೇ ಮಾಡೋದು. ಹಾಗೆ ಹಲಸಿನಕಾಯಿ ನಾವು ಅದನ್ನು ಸಹ ಉಪ್ಪಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾರೆ ನಮ್ಮಲ್ಲಿ. ಅದನ್ನೆಲ್ಲ ಬಿಡಿಸಿ ಹಲಸಿನಕಾಯಿನ ಮಳೆಗಾಲದಲ್ಲಿ ಈ ಥರ ಹಲಸಿನಕಾಯಿ ಬಂದಾಗ ಸ್ಟೋರ್ ಮಾಡಿ ಇಟ್ಬಿಟ್ರೆ ಅದನ್ನು ಸಹ 6 ತಿಂಗಳು 1 ವರ್ಷದ ತನಕ ಮೊದಲಿನ ಕಾಲದಲ್ಲೆಲ್ಲ ಮಾಡ್ತಿದ್ರು, ಈಗಲೂ ಮಾಡ್ತಾರೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾರೆ. ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಕ್ಯಾನಲ್ಲಿ ತುಂಬಿಟ್ಕೊಬಿಟ್ರೆ ಗಾಳಿ ಆಡದೆ ಇರುವಂಥದ್ದು ಒಂದು ಟೈಟ್ ಡಬ್ಬಿಯಲ್ಲಿ ಅದನ್ನು ಮಾಡಿಟ್ಕೊಟ್ರೆ ಯಾವಾಗ ಬೇಕಾದರೂ ಮಾಡ್ಬೋದು. ಅದರದ್ದು ಈ ಥರ ನಾವು ಏನು ಪೊಳ್ದೆ ಅಂತ ಮಾಡ್ತೀವಲ್ವ, ಮಜ್ಜಿಗೆ ಹುಳಿ, ಆವಾಗೆಲ್ಲ ಮಾಡ್ಬೋದು. ಹಲಸಿನಕಾಯಿ ಸೀಸನಲ್ಲಿ ಮಾಡ್ಬೋದು. ಹೀಗೆ ಬಹಳಷ್ಟು ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿರುವಂಥದ್ದು ಅಡುಗೆ ಮಾಡ್ಬೋದು ಗೊತ್ತಾ. ಏನೂ ಇಲ್ಲ ಅಂದರೆ ಆರಾಮಾಗಿ ಅದು ಮಾಡ್ಬೋದು. ಆಮೇಲೆ ಕೆಸುವಿನ ಎಲೆ ಗೊತ್ತಲ್ವಾ, ಕೆಸುವಿನ ಎಲೆದು ಒಂದು ಕರಕಲಿ ಅಂತ ಮಾಡ್ತಾರೆ, ಚಟ್ನಿ ಖಾರದ್ದು, ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಾಗೆ ಮಳೆಗಾಲದಲ್ಲಿ ಭಾಳ ರುಚಿ, ಬಾಯಿ ರುಚಿ. ಇವೆಲ್ಲ ಸೈಡ್ ಡಿಶ್ಗಳು. ಇನ್ನೂ ಬೇರೆ 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 ಹೇಳಲಿಕ್ಕೆ ಹೋದರೆ ಅರ್ಧ ಗಂಟೆ ಆದರೂ ನಾನು ಮುಗಿಯಲ್ಲ, ಅಷ್ಟೊಂದು ನಮ್ಮಲ್ಲಿ ರೆಸಿಪಿ ಇದೆ. ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ ರೆಸಿಪಿ ಇದೆ, ನಾನು ಇಲ್ಲ ಅಂತಿಲ್ಲ. ನಮ್ಮ ಕಡೆ ನಾನು ಹೇಳ್ತಾ ಇದ್ದೀನಿ. ಅದೇ ನಿಮ್ಮ ಬೇರೆ ಬೇರೆ ಕಡೆಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ಅಡುಗೆಗಳು ಇದೆ ನಂಗೆ ಗೊತ್ತು, ಭಾಳ ಚೆನ್ನಾಗಿರುವಂಥ ಅಡುಗೆ ಗೊತ್ತು. ಅದು ನಮ್ಮಲ್ಲಿ ಮಾಡಲ್ಲ, ಅದು ನಿಮ್ಮ ಕಡೆ ಮಾಡೋದು. ಉತ್ತರ ಕರ್ನಾಟಕದಲ್ಲೇ ಬೇರೆ ಬೇರೆ ಥರದ್ದು ಪಲ್ಯಗಳೆಲ್ಲ ಮಾಡ್ತಾರೆ, ನಮ್ಮಲ್ಲಿರಲ್ಲ. ಅಥವಾ ಬೆಂಗಳೂರು ಮೈಸೂರು ಕಡೆ ಇನ್ನೊಂದು ಥರದ್ದು ಸಾಂಬಾರುಗಳೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ, ಅದು ನಮ್ಮಲ್ಲಿ ಮಾಡಲ್ಲ. ನಮ್ಮ ಕಡೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನು ಟ್ರೆಡಿಷ್ನಲ್ ಸ್ವೀಟು ಅಂದರೆ ಫಂಕ್ಷನ್ಗಳಲ್ಲಿ ಮಾಡುವಂಥ ಸ್ವೀಟು ಯಾವುದೇ ಮಾಡಲಿ, ರಸಮಲೈ ಮಾಡಲಿ, ಹೋಳಿಗೆ ಮಾಡಲಿ, ಅಥವಾ ಕಡುಬು ಮಾಡಲಿ, ಯಾವುದೇ ಬೇರೆ ರೀತಿದು, ಅಥವಾ ಇನ್ನು ಯಾವುದೇದು ಒಂದು ಗುಲಾಬ್ ಜಾಮೂನು, ಅಥವಾ ಇನ್ನು ಯಾವ ಸ್ವೀಟೇ ಮಾಡಲಿ, ನಮ್ಮಲ್ಲಿ ಕೇಸರಿಬಾತ್, ಅನ್ನದ ಕೇಸರಿಬಾತ್ ಮಾಡಿಲ್ಲ ಅಂದರೆ ಅದು ಫಂಕ್ಷನ್ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕಡೆ ಕೇಸರಿಬಾತ್ ಇದ್ದೇ ಇರುತ್ತೆ. ಅನ್ನದ ಕೇಸರಿಬಾತು ತುಂಬ ರಿಚ್ ಫುಡ್ಡು, ರಿಚ್ ಸ್ವೀಟು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಟೇಸ್ಟ್ ಇನ್ನೊಂದು ಸ್ವೀಟಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಸ್ವಲ್ಪನೇ ತಿಂದ್ರೂ ಬಹಳ ಆನಂದ ಸಿಗುತ್ತೆ, ತುಂಬ ಬಾಯಲ್ಲಿ ನನಗೆ ನೀರು ಬರುತ್ತೆ. ಅದು ಮಾಡೋದು ಅಷ್ಟೇ ಕಷ್ಟ, ಅದು ಮಾಡಿ ಅದು ಏನಾದರೂ ಕರೆಕ್ಟ್ ಮಾಡಲಿಕ್ಕೆ ಬರೋವರು ಆಗಬೇಕಾಗುತ್ತೆ. ಅದು ಮಾಡಿ ತಿಂದರೆ ಅದು ಬಿಸಿ ತಿನ್ನೋದಕ್ಕಿಂತ ಮರುದಿನ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಬಿಸಿದೇ ಇಷ್ಟ, ಎರಡೂ ಥರನೂ ಚೆನ್ನಾಗಿರುತ್ತೆ. ಭಾಳ ನನಗಂತೂ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ಆಮೇಲೆ ಇನ್ನೊಂದು ಟ್ರೆಡಿಷ್ನಲ್ಲು ನಮ್ಮಲ್ಲಿ ಈಗೆಲ್ಲ ಕಡಿಮೆ ಆಗ್ತಾ ಇದೆ, ಆದರೂ ಎಷ್ಟೋ ಕಡೆ ಮಾಡ್ತಾರೆ. ತೊಡೆದೇವು ಅಂತ ಅಕ್ಕಿ ಹಿಟ್ಟನ್ನು ಸಣ್ಣ ತೆಳ್ಳಗೆ ಅದೇ ಒಂದು ಪಾಟ್ ಇರುತ್ತೆ ಈ ಕಡೆಗೆ, ಅದರಲ್ಲಿ ಮಾಡೋದು ತೊಡೆದೇವು ಅಂತ. ಈಗ ಮತ್ತೆ ಹೊಸದಾಗಿ ಅದು ರಿಪೀಟ್ ಆ ಟ್ರೆಡಿಷ್ನಲ್ ಸ್ವೀಟ್ಗಳೆಲ್ಲ ಬರ್ತಾ ಇದೆ. ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಮಾಡೋದು ಎಷ್ಟು ಕಷ್ಟನೋ ಅಷ್ಟೇ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಆಮೇಲೆ ನಾನು ಅದೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಹಲಸಿನಕಾಯಿ ಏನಲ್ಲ, ಅದ್ರ ಕೆಸುವಿನ ಎಲೆ ಜೊತೆಗೆ, ಕೆಸುವಿನ ಎಲೆ ಗೊತ್ತಿರ್ಬೋದು ನಿಮಗೆ, ಅದ್ರ ಜೊತೆಗೆ ಸ್ಟೋರ್ ಮಾಡಿ ಇಟ್ಕೊಂಡಿರೋ ಹಲಸಿನಕಾಯಿದು ಪಲ್ಯನ ಮಾಡ್ತಾರೆ, ತೊಳೆದು ಭಾಳ ಚೆನ್ನಾಗಾಗುತ್ತೆ. ಪಲ್ಯ ಅಂದ ಕೂಡಲೇ ಅದರಲ್ಲಿ ಇನ್ನೊಂದು ಸ್ವೀಟ್ ಮಾಡ್ತಾರೆ. ಆ ತೊಳೆನೇ ಹೆಚ್ಚಿಟ್ಕೊಂಡು, ನಾವು ಸೊಳೆ ಅಂತ ಹೇಳ್ತೀವಿ, ತೊಳೆನೇ ಹೆಚ್ಚಿಟ್ಕೊಂಡು ಸಣ್ಣದಾಗಿ ಹೆಚ್ಚಿ ಬೆಲ್ಲ ಹಾಕಿ ಕುದಿಸುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಹಲವಾರು ಸ್ವೀಟ್ಗಳಿವೆ. ಈಗ ನನಗೆ ಅಷ್ಟೊಂದು ನೆನಪಿ ಬರ್ತಾಯಿಲ್ಲ, ಬಾಕಿಯೆಲ್ಲ ಮಾಮೂಲಿ ಸ್ವೀಟ್ಗಳು. ಈಗ ನೀವು ರಸಮಲೈ, ಹೋಳಿಗೆ, ಗುಲಾಬ್ ಜಾಮೂನು ಅಥವಾ ಇನ್ನೂ ಜಿಲೇಬಿ, ಇವೆಲ್ಲ ಮಾಮೂಲಿ ಎಲ್ಲ ಕಡೆ ಮಾಡ್ತಾರಲ್ವ. ಆದರೆ ಈ ಬಾದುಷಾಹಿ, ಅವೆಲ್ಲ ಬಾದಾಮ್ ಪೂರಿ, ಇಂಥವೆಲ್ಲ ಭಾಳಷ್ಟು ಸ್ವೀಟ್ಗಳು ಇದ್ರೂ ಸಹ ಕೇಸರಿಬಾತ್ ಒಂದು ಅದೇ ಬೇರೆ. ಸ್ವೀಟಲ್ಲಿ ರಾಜ ಅಂತಲೇ ಹೇಳ್ಬೋದು. ನಮ್ಮಲ್ಲಿಯ ಸ್ವೀಟಿನ ಅಂದರೆ ಸಿಹಿಯಲ್ಲಿ ರಾಜ, ಮಹಾರಾಜ ಅಂತ ಹೇಳ್ಬೋದು ಕೇಸರಿಬಾತ್.
ಅಷ್ಟು ಚೆನ್ನಾಗಿ ಒಂಥರ ಟೇಸ್ಟು. ಹಾಗೆ ನಮ್ಮಲ್ಲಿ ಅಡುಗೆ ಬಂದರೆ ಇನ್ನೂ ಬೇರೆ ಬೇರೆ ಥರದ ಅಡುಗೆಗಳು ಇದೆ. ಆದಷ್ಟು ನನಗೆ ನೆನಪಾಗಿದ್ದನ್ನು ನಾನು ಹೇಳಿದ್ದೀನಿ. ಇನ್ನೂ ಬಹಳಷ್ಟು ಇದೆ, ಹೇಳಲಿಕ್ಕೆ ಹೋದರೆ ಭಾಳಷ್ಟು ನೆನಪಾಗುತ್ತೆ. ಆದರೆ ಈಗ ಸದ್ಯಕ್ಕೆ ನಾನು ಇಷ್ಟೇ, ಜಾಸ್ತಿ ಹೇಳಲ್ಲ. ಇನ್ನು ಮತ್ತು ಸ್ವೀಟ್ ಬಂದರೆ ಸ್ವೀಟ್ ಇನ್ನು ಯಾವ್ದು ಹೇಳಿ ಅಂತ ನೆನಪು ಬರ್ತಾಯಿಲ್ಲ. ಕಡುಬು, ನಮ್ಮ ದೀಪಾವಳಿಯಲ್ಲಿ ಒಂದು ಕಡುಬು ಅಂತ ಮಾಡ್ತಾರೆ. ಕುಂಬಳಕಾಯಿ ಕಡುಬು ಅಂದರೆ ಪಂಪ್ಕಿನ್ನಿಂದು, ಅದು ಒಂದು ತುಂಬ ಚೆನ್ನಾಗಿರುತ್ತೆ. ಕಾಯಿ ಕಡುಬಂತೂ ಗೊತ್ತಿರ್ಬೋದು, ಎಲ್ಲ ಕಡೆನೂ ಮಾಡ್ತಾರೆ. ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನ ಹಣ್ಣಿನ ಕಡುಬಂತೂ ತುಂಬ ಫೇಮಸ್ಸು. ಹಲಸಿನ ಹಣ್ಣು ಇಡ್ಲಿ ಅಥವಾ ಹಲಸಿನ ಕಡುಬು, ಆಮೇಲೆ ಹಲಸಿನ ಹಣ್ಣಿನ ದೋಸೆ, ಆಮೇಲೆ ದೋಸೆಯಲ್ಲೂ ಸಹ ಎಷ್ಟೊಂದು ಮಾಡ್ತಾರೆ ಗೊತ್ತಾ. ಬಾಳೆಹಣ್ಣಿಂದು ಶಾವಿಗೆ ಅಂತ ಮಾಡ್ತಾರೆ, ನೂಡಲ್ಸು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದಿನ ಮಾಡಬೇಕು ಅಂತ ರೆಸಿಪಿ ಭಾಳ ದಿವಸದಿಂದ ಅಂದ್ಕೊಂಡಿದ್ದೀನಿ. ಯಾವಾಗ ನೋಡಿದ್ರು ಮಾಡೋಕ್ಕೆ ನೆನಪು ಬರ್ತಾಯಿಲ್ಲ. ಮಾಡಬೇಕು ಅಂದ್ಕೊತೀನಿ, ಆಗ್ತಾಯಿಲ್ಲ, ಟೈಮ್ ಸಿಗೋಲ್ಲ. ಸೊ ಒಂದ್ಸರಿ ಆದರೂ ಬಾಳೆಹಣ್ಣಿಂದ ಶಾವಿಗೆ ಮಾಡ್ತೀನಿ, ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬಟ್ಲು ಕಡುಬು ಅಂತ ಮಾಡ್ತಾರೆ, ಅದು ತೆಳ್ಳಿಗೆ ಒಂದು ಉಗಿಯಲ್ಲಿ ಬೇಯಿಸೋದು, ಅದು ಭಾಳ ಚೆನ್ನಾಗಿರುತ್ತೆ. ಬಟ್ಲು ಕಡುಬು ಅಂತ ಹೇಳ್ತೀವಿ ಅದು. ಆಮೇಲೆ ಇನ್ನೂ ಅದೇ ಹೇಳಲಿಕ್ಕೆ ಹೋದರೆ ನನಗೆ ಅದು ಈಗ ನೆನಪು ಬರ್ತಾಯಿಲ್ಲ. ಆದರೆ ಆ ಟೈಮ್ನಲ್ಲಿ ಬಹಳಷ್ಟು ಇದಿದೆಯಲ್ಲ ಅದಿದೆಯಲ್ಲ ಅಂತ ನೆನಪು ಬರುತ್ತೆ. ಈ ಸದ್ಯಕ್ಕೆ ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಇನ್ನೂ ನೆನಪು ಮಾಡ್ತಾ ಹೋದಂಗೆ ನೀವು ಅದರಲ್ಲಿ ಇನ್ನೂ ನೆನಪಾಗ್ಬೋದು. ಕಾಮೆಂಟಲ್ಲಿ ನೀವು ಹಾಕಿ ಇನ್ನೂ ಯಾವುದಾದ್ರೂ ಇದ್ದರೆ. ನನಗೆ ಸದ್ಯಕ್ಕೆ ನೆನಪು ಬರ್ತಾಯಿಲ್ಲ. ಬಾಳೆಹಣ್ಣು ದೋಸೆ, ಸಿಹಿ ದೋಸೆಗಳು ಎಷ್ಟೊಂದು ಥರದ ದೋಸೆ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಮಂಗಳೂರು ಸೌತೆ ಅಂತ ಬರುತ್ತಲ್ವ, ಮಂಗಳೂರು ಸೌತೆದು ಅದರದ್ದು ಕಡುಬು, ಅದರದ್ದು ದೋಸೆ, ಹೀಗೆ ಹಲವಾರು ರೀತಿಯ ನಮ್ಮ ಹವ್ಯಕರ ಮನೆಯಲ್ಲಿ ಮಾಡುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದನ್ನೇ ಬೇರೆ ಕಡೆನೂ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ನಮ್ಮಲ್ಲೇ ಇದು ಒಂದು ಟ್ರೆಡಿಷ್ನಲ್ ಫುಡ್ಡು, ಟ್ರೆಡಿಷ್ನಲ್ ಸ್ವೀಟು ಅಥವಾ ಟ್ರೆಡಿಷ್ನಲ್ ಒಂದು ತಿಂಡಿಯಾಗಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನಿಮಗೆ ಇದೆಲ್ಲ ಕೇಳಿ, ಇದನ್ನ ಹೆಸರು ಕೇಳಿದ್ರಾ? ಇದರಲ್ಲಿ ಕೆಲವೊಂದು ಕೇಳಿಲ್ಲ ಅಂದರೆ ಹೇಳಿ, ಅಥವಾ ತಿಂದರೆ ತಿಂದಿದ್ದೀರಿ ಅಂತ ಹೇಳಿ ಕಾಮೆಂಟಲ್ಲಿ ಹಾಕಿ. ಮತ್ತು ಇಲ್ಲಿ ಪಟಾಕಿ ಶಬ್ದ ಈಗ ಜೋರು ಬರ್ತಾ ಇದೆ. ಈಗಲೇ ನೋಡಿ, ದೀಪಾವಳಿಗಿಂತ ಇನ್ನೂ ಎಷ್ಟೋ ದಿನ ಇದೆ, ದೀಪಾವಳಿ ಈಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ವಿಡಿಯೋನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಜಾಸ್ತಿ ಲಾಂಗ್ ವಿಡಿಯೋ ಆದರೆ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಮತ್ತೆ ಇನ್ನು ಟ್ರೆಡಿಷ್ನಲ್ ಸ್ವೀಟ್ಸು, ಟ್ರೆಡಿಷ್ನಲ್ ಅಡುಗೆಗಳನ್ನು ನಾನು ಮತ್ತೆ ತರ್ತೀನಿ, ಆಯಿತಾ, ಹವ್ಯಕರದ್ದು. ಹಾಗೆ ನಿಮ್ಮ ಕಡೆ ಏನೇನಿದೆ ನೀವು ಹಾಕ್ಬೋದು ಕಮೆಂಟಲ್ಲಿ. ಬಾಯ್ ಬಾಯ್. ಮತ್ತೆ ಸಿಗೋಣ.